ಸಾರ್ವಜನಿಕರೇ ಎಚ್ಚರ, ಆಧಾರ್ ಕಾರ್ಡ್ಗೆ ಸಂಬಂಧಿಸಿದ ಈ ತಪ್ಪು ಮಾಡಿದ್ರೆ ಜೈಲು ಶಿಕ್ಷೆ ಫಿಕ್ಸ್. ಇಂದಿನ ಕಾಲದಲ್ಲಿ ಆಧಾರ್ ಬಹಳ ಮುಖ್ಯವಾದ ದಾಖಲೆಯಾಗಿದೆ. ಬ್ಯಾಂಕ್ನಲ್ಲಿ ಖಾತೆ ತೆರೆಯಲು ಅಥವಾ ಹೊಸ ಸಿಮ್ ಕಾರ್ಡ್ ಪಡೆಯಲು ಆಧಾರ್ ಅಗತ್ಯವಿದೆ. ಈ ಕಾರಣದಿಂದಾಗಿ ಅನೇಕ ಕಾರ್ಯಗಳು ಸುಲಭ ಮತ್ತು ಚಿಟಿಕೆಯಲ್ಲಿ ಸಾಧ್ಯ. ಇದರೊಂದಿಗೆ ಆಧಾರ್ ಸಂಬಂಧಿತ ಅಪರಾಧಗಳು ಸಹ ಹೆಚ್ಚಾಗಿವೆ. ಆದಾಗ್ಯೂ ಆಧಾರ್ಗೆ ಸಂಬಂಧಿಸಿದ ತೊಂದರೆಗಳು ತುಂಬಾ ಭಾರವಾಗುತ್ತವೆ, ಏಕೆಂದರೆ ಭಾರೀ ದಂಡ ಮತ್ತು ಜೈಲು ಶಿಕ್ಷೆಗೆ ಅವಕಾಶವಿದೆ. ಆಧಾರ್ ಕಾರ್ಡ್ಗೆ ಸಂಬಂಧಿಸಿದ ಅತಿದೊಡ್ಡ ಅಪಾಯವೇನಂತಂದ್ರೆ ವಂಚನೆ. ಯಾರಾದರೂ ಆಕಸ್ಮಿಕವಾಗಿ ನಿಮ್ಮ ಆಧಾರ್ ಅಥವಾ ಆಧಾರ್ ಸಂಬಂಧಿತ ಮಾಹಿತಿಯನ್ನ ಪಡೆದ್ರೆ ಅವುಗಳನ್ನು ದುರುಪಯೋಗ ಪಡಿಸಿಕೊಳ್ಳಬಹುದು. ಈ ದುರುಪಯೋಗಗಳು ಆರ್ಥಿಕ ನಷ್ಟದಿಂದ ಗುರುತಿನ ಕಳ್ಳತನದವರೆಗೆ ಇರಬಹುದು. ಆಧಾರ್ಗೆ ಸಂಬಂಧಿಸಿದ ಮಾಹಿತಿಯನ್ನು ಬಳಸಿಕೊಂಡು ನಿಮ್ಮ ಬ್ಯಾಂಕ್ ಖಾತೆಯಿಂದ ಹಣವನ್ನ ಹಿಂಪಡಿಬಹುದು. ನಿಮ್ಮ ಹೆಸರಲ್ಲಿ ಸಿಮ್ ಕಾರ್ಡ್ ತೆಗೆದುಕೊಳ್ಳಬಹುದು ಮತ್ತು ಅದನ್ನ ತಪ್ಪು ಉದ್ದೇಶಗಳಿಗಾಗಿ ಬಳಸಬಹುದು. ಅಂತಹ ಯಾವುದೇ ಅಪರಾಧ ನಡೆದರೆ ಆಧಾರ್ ಕಾರ್ಡ್ ಮೂಲ ಮಾಲೀಕರು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಉದಾಹರಣೆಗೆ, ನಿಮ್ಮ ಆಧಾರ್ ಬಳಸಿ ಯಾರಾದರೂ ಆರ್ಥಿಕ ವಂಚನೆ ಮಾಡಿದರೆ ನಿಮ್ಮ ಬ್ಯಾಂಕ್ ಖಾತೆಯನ್ನ ಖಾಲಿ ಮಾಡಬಹುದು ಮತ್ತು ನಿಮ್ಮ ಉಳಿತಾಯ ಮತ್ತು ಗಳಿಕೆಯನ್ನ ವಂಚಿಸಬಹುದು. ಅಂತೆಯೇ ಸಿಮ್ ಕಾರ್ಡ್ ಪಡೆಯಲು ಅಥವಾ ಹೋಟೆಲ್ ಕಾಯ್ದಿರಿಸಲು ನಿಮ್ಮ ಆಧಾರ್ ಅನ್ನು ಬಳಸಿದರೆ ನೀವು ಪೊಲೀಸ್ ಆಡಳಿತದ ಅವ್ಯವಸ್ಥೆಯಲ್ಲಿ ಸಿಲುಕಬೇಕಾಗುತ್ತೆ. ಆಧಾರ್ ಹೊಂದಿರುವವರನ್ನು ಇಂತಹ ಅಪರಾಧಗಳು ಮತ್ತು ಆಧಾರ್ ಮತ್ತು ಅದರ ಡೇಟಾದ ದುರುಪಯೋಗದಿಂದ ರಕ್ಷಿಸಲು ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಆಧಾರ್ ಕಾಯ್ದೆ 2016 ಆಧಾರ್ ಸಂಬಂಧಿತ ಅಪರಾಧಗಳಿಗೆ ಪರಿಹಾರ ಮತ್ತು ಆ ಅಪರಾಧಗಳಿಗೆ ಶಿಕ್ಷೆಯನ್ನ ಒದಗಿಸುತ್ತದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.